ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಗ್ಲಾಸ್ ಮಾರ್ಕರ್ ಪೆನ್ ಇದೆ ಅಲ್ವಾ, ಅದು ಆರಿ ವರ್ಕ್ ಮಾಡುವಾಗ ಏನಾದರೂ ಎಕ್ಸ್ಟ್ರಾ ಮರ್ಜ್ ಆಗಿದ್ದರೆ, ಎಕ್ಸ್ಟ್ರಾ ವರ್ಕೆಲ್ಲ ಆದಾಗ ನಿಮಗೆ ಏನಾದರೂ ಕಾಣಿಸ್ತಾ ಇದ್ದರೆ ಹೊರಗಡೆಯಿಂದ ಹೇಗೆ ಅದನ್ನು ರಿಮೂವ್ ಮಾಡಬೇಕು ಅಂತ ನಾನು ನಿಮಗೆ ಟಿಪ್ಸ್ ಕೊಡ್ತಾ ಇದ್ದೀನಿ ಇವತ್ತು. ಮತ್ತು ಏನು ಗೊತ್ತಾ, ನಾನು ಕೊಡ್ತಾ ಇರೋ ಈ ಟಿಪ್ಸನ್ನು ನೀವು ಒಂದು ಸತಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಬಟ್ಟೆಯಲ್ಲಿ. ಕೆಲವೊಂದು ಏನು ಗೊತ್ತಾ, ಬಟ್ಟೆ ಡೆಲಿಕೇಟ್ ಇದ್ದರೆ, ಕಲರ್ ಹೋಗುವಂಥ ಬಟ್ಟೆಗಳಿದ್ದರೆ, ಬಟ್ಟೆ ಕಲರ್ ಹೋಗ್ತವೆ ಕೆಲವೊಂದು, ಆದರೂ ಕೂಡ ಅದನ್ನು ನೀವು ವರ್ಕ್ ಮಾಡುವಾಗ ಕಲರೆಲ್ಲ ಹೋದರೆ, ಒಂದು ವೇಳೆ ನೀವು ಈ ಥರ ನಾನು ಟಿಪ್ಸ್ ಹೇಳಿದ್ದನ್ನು ನೀವು ಡೈರೆಕ್ಟಾಗಿ ಅವರ ಬ್ಲೌಸ್ ಪೀಸ್ ಮೇಲೆ ಮಿಡ್ಲಲ್ಲೆಲ್ಲ ನೀವು ಟ್ರಯಲ್ ಮಾಡಬೇಡಿ, ಸೈಡಲ್ಲಿ ಟ್ರಯಲ್ ಮಾಡಿ. ಓಕೆ, ಸೈಡು ನಾನು ಹೇಳಿದ ಟಿಪ್ಸನ್ನು ನೀವು ಒಂದು ಸತಿ ಮಾಡಿ ನೋಡಿ. ಆ ಕಲರ್ ಹೋಗಲಿಲ್ಲ, ಏನಾದರೂ ಬಟ್ಟೆ ಚೆನ್ನಾಗೇ ಇದೆ ಅಂತ ಅನಿಸಿದರೆ ನೀವು ಡೈರೆಕ್ಟಾಗಿ ಎಲ್ಲಿ ಮಾರ್ಕ್ ತೆಗಿಬೇಕೋ ಅಲ್ಲಿ ಯೂಸ್ ಮಾಡಿ. ಓಕೆ, ನಾನು ಹ್ಯಾಂಡ್ ಸ್ಯಾನಿಟೈಸರ್ ಇದೆ ಅಲ್ವಾ, ಅದು ತೊಗೊಂಡಿದ್ದೀನಿ. ಮತ್ತು ಈ ಥರ ವೈಟ್ ಕಲರ್ ತೊಗೊಳ್ಳಿ, ಯಾವುದಾದ್ರೂ ವೈಟ್ ಕಲರ್ ಕಾಟನ್ ಬಟ್ಟೆ ತೊಗೊಳ್ಳಿ, ವೈಟೇ ತೊಗೊಳ್ಳಿ. ಯಾಕೆಂದರೆ ಬೇರೆ ಕಲರೆಲ್ಲ ತೊಗೊಂಡ್ಬಿಟ್ರೆ ಕಲರ್ ಹೋದರೆ ಈ ಕಲರು ಆ ಕಲರು ಮಿಕ್ಸ್ ಆಗಿ ನಿಮಗೆ ಪ್ಯಾಚೆಲ್ಲ ಆಗಿಬಿಟ್ರೆ ಏನು ಮಾಡ್ತೀರಾ? ವೈಟ್ ಬಟ್ಟೆ ಯೂಸ್ ಮಾಡೋದ್ರಿಂದ ನಿಮಗೆ ಈ ಕಲರ್ ಹೋಗೋ ಟೆನ್ಷನ್ ಇರಲ್ಲ, ಈ ಬ್ಲೌಸ್ಗೆಲ್ಲ ಅಂಟ್ಕೊಳ್ಳುತ್ತೆ ಅನ್ನೋ ಭಯ ಇರಲ್ಲ. ಓಕೆ, ಈ ಥರ ಹ್ಯಾಂಡ್ ಸ್ಯಾನಿಟೈಸರ್ ತೊಗೊಂಬಿಟ್ಟು ಕರ್ಚಿಪ್ಪಲ್ಲಿ ಸ್ವಲ್ಪ ಡ್ರೈ ಇರಬೇಕು, ಕರ್ಚಿಪ್ಪೆಲ್ಲ ಸ್ವಲ್ಪ ಜೆಲ್ ತೊಗೊಳ್ಳಿ. ಸ್ವಲ್ಪ ಜೆಲ್ ತೊಗೊಂಡು ಅದನ್ನು ಉಜ್ಜಬೇಕಾಗತ್ತೆ. ನೀವೇನು ಮಾಡಿ ಗೊತ್ತಾ, ಬಟ್ಟೆನ ತೆಗೆಯುವಾಗ ಫ್ರೇಮಲ್ಲಿರುತ್ತೆ ಅಲ್ವಾ, ಆರಿ ವರ್ಕಿನ ಬಟ್ಟೆ, ಫ್ರೇಮಲ್ಲೇ ತೆಗೀರಿ. ಅಡಿಗಡೆಯಿಂದ ಸ್ವಲ್ಪ ಬೆರಳಿಟ್ಕೊಂಡು ಮೇಲ್ಗಡೆ ಉಜ್ಜಿ. ಏಕೆಂದರೆ ಫ್ರೇಮಲ್ಲಿ ಉಜ್ಜೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಅಡಿಗಡೆ ಒತ್ತುತ್ತೀರಲ್ವ ಈಗ ಉಜ್ಜುವಾಗ, ಆಗ ಬಟ್ಟೆ ಎಲ್ಲ ಲೂಸ್ ಬರೋದು, ಒಂದು ಹರಿದೋಗೋದೆಲ್ಲ ಆಗಿಬಿಡುತ್ತೆ. ಅದಕ್ಕೆ ನೀವು, ನಾನೀಗ ಉಜ್ತಾ ಇರೋದು ನಾನು ಸ್ಮೂತಾಗಿ ಉಜ್ತಾ ಇದ್ದೀನಿ, ನಿಮಗೆ ಅನಿಸ್ತಾ ಇರ್ಬೋದು ಅದು ನಾನು ತುಂಬ ಟೈಟಾಗಿ ರಬ್ ಮಾಡ್ತಾಯಿದ್ದೀನಿ ಅಂತ. ಆ್ಯಕ್ಚುಲಿ ಟೈಟಾಗಿ ಮಾಡ್ತಿಲ್ಲ. ನೀವೇನು ಮಾಡಿ ಅಂದರೆ ಫ್ರೇಮ್ನ ಅಡಿಗಡೆಯಿಂದ ಎಲ್ಲಿ ನೀವು ಮಾರ್ಕರ್ನ ರಿಮೂವ್ ಮಾಡಬೇಕೋ ಆ ಜಾಗದಲ್ಲಿ ಅಡಿಗಡೆ ಕೈ ಇಟ್ಕೊಳ್ಳಿ, ಮೇಲ್ಗಡೆಯಿಂದ ನಿಧಾನ ಈ ಥರ ಉಜ್ಜಿ. ಓಕೆ, ನೋಡಿ ಹೋಯ್ತಷ್ಟು ನೀಟಾಗಿ. ಮತ್ತು ಅದೇ ಬಟ್ಟೆಯಿಂದ ಬೇರೆ ಕಡೆ ತಗೊಳ್ಳಿ, ಅಂದರೆ ನೀವೀಗ ತಗೊಂಡಿದ್ದ ಜಾಗ ಅಲ್ಲ, ಮತ್ತೊಂದು ಕಡೆ ಜಾಗದಿಂದ ನೀರಿಗೆ ಡಿಪ್ ಮಾಡಿಬಿಟ್ಟು ಚೆನ್ನಾಗಿ ಹಿಂಡ್ಕೊಂಬಿಟ್ಟು ನೀರೆಲ್ಲ ತೆಗೆದುಬಿಟ್ಟು ಆಮೇಲೆ ಒಂದು ಸತಿ ಉಜ್ಜಿದ್ರೆ ಸ್ಯಾನಿಟೈಸರ್ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ. ಓಕೆನಾ? ಆ ಥರ ಮಾಡೋದ್ರಿಂದ ಸ್ಯಾನಿಟೈಸರ್ ಸ್ಮೆಲ್ ಇರೋ. ನೋಡಿ, ಈಗ ನಾನು ಬೇರೆ ಕಡೆ ತೊಗೊಂಡೆ, ಅದು ಯೂಸ್ ಮಾಡಿದ ಜಾಗ ತಗೊಂಡಿಲ್ಲ, ಬೇರೆ ಕಡೆಯಿಂದ ಈ ಥರ ಒಳ್ಳೆ ನೀರಿಗೆ ತಾಗಿಸ್ಬಿಟ್ಟು ಚೆನ್ನಾಗಿ ನೀರು ತೆಗೀರಿ. ಓಕೆ, ಚೆನ್ನಾಗಿ ನೀರು ತೆಗೆದುಬಿಟ್ಟು ಜಸ್ಟ್ ಮೇಲ್ಗಡೆಯಿಂದ ಒರೆಸಿದ್ರೆ ಸ್ಯಾನಿಟೈಸರ್ದು ಸ್ಮೆಲ್ಲೆಲ್ಲ ಹೋಗಿರ್ತದೆ. ನೋಡಿ ಎಷ್ಟು ನೀಟಾಗಿ ಹೋಗಿದೆ ಮಾರ್ಕರು. ಸ್ವಲ್ಪ ಅಲ್ಲಿ ವೈಟ್ ವೈಟ್ ಅಂತ ಅನಿಸುತ್ತೆ, ಆದರೆ ಅದು ಡ್ರೈ ಆಗುವಾಗ ಸರಿಯಾಗುತ್ತೆ. ಈಗ ಇನ್ನೊಂದು ನಾನು ತೋರಿಸ್ತೀನಿ ಟಿಪ್ಸನ್ನು. ಈಗ ನಾನು ಮತ್ತೊಂದು ಕಡೆ ಬರ್ಕೊಳ್ತಾ ಇದ್ದೀನಿ ನೋಡಿ, ಗ್ಲಾಸ್ ಮಾರ್ಕರ್ ಪೆನ್ನು. ನೀವು ಆರಿ ವರ್ಕಲ್ಲೆಲ್ಲ ವರ್ಕ್ ಮಾಡಿದಾಗ ಎಕ್ಸ್ಟ್ರಾ ಏನಾದರೂ ಇದ್ದರೆ ವರ್ಕ್ ಜಾಗ ಬಿಟ್ಟು ಆಗ ನೀವು ಈಗ ತೆಗಿಬೇಕು. ಓಕೆ, ಈ ಥರ ಸೋಪ್ ತಗೊಳ್ಳಿ. ಸೋಪು ಡ್ರೈ ಆಗಿರಲಿ, ವೆಟ್ ಇರಬಾರ್ದು, ಆಯಿತಾ? ವೆಟ್ ಇರಬಾರ್ದು, ಸೋಪು ಡ್ರೈ ಇರಬೇಕು. ಇದೇ ರೀತಿ ವೈಟ್ ಕಾಟನ್ ಕ್ಲಾತ್ ತೊಗೊಂಡು ಒಳ್ಳೆ ನೀರಲ್ಲಿ ಚೆನ್ನಾಗಿ ಹಿಂಡಬೇಕು, ಅದ್ದಿ ನೀರೆಲ್ಲ ತೆಕ್ಕೊಬೇಕು ನೀವು. ಆ ನಂತರ ಆ ಸೋಪು ಮೇಲೆ ಸ್ವಲ್ಪ ಹೀಗೆ ಮರ್ಜ್ ಮಾಡಿ. ಈ ಥರ ನೋಡಿ, ಸ್ವಲ್ಪ ತೊಗೊಳ್ಳಿ, ಸ್ವಲ್ಪ ಜಾಸ್ತಿ ತೊಗೋಬೇಡಿ ಮೇಲ್ಗಡೆಯಿಂದ, ಅದು ಡ್ರೈ ಇರೋದ್ರಿಂದ ನಾನು ಸ್ವಲ್ಪ ಉಜ್ಜಿದೆ ಅಷ್ಟೇ. ನೋಡಿ, ಈ ಥರ ತಗೊಂಡು ಎಲ್ಲಿ ನೀವು ಮಾರ್ಕ್ ತೆಗಿಬೇಕೋ ಅದೇ ಜಾಗ ಮಾತ್ರ ನೀವು ಯೂಸ್ ಮಾಡಬೇಕು. ನೀವು ಫ್ರೇಮಲ್ಲೇ ಇದ್ದರೆ ಬಟ್ಟೆ ಅಡಿಗಡೆಯಿಂದ ಕೈ ಇಟ್ಕೊಳ್ಳಿ, ಅಂದರೆ ಕೆಳಗಡೆಯಿಂದ ಕೈ ಇಟ್ಕೊಳ್ಳಿ. ಕೈ ಇಟ್ಕೊಂಡ್ಬಿಟ್ಟು ನೀವು ಈ ಥರ ಉಜ್ಜಿ ತೆಗೆದ್ರೆ ನೀಟಾಗಿ ಹೋಗುತ್ತೆ. ಓಕೆನಾ? ನೀವು ಮನೆಯಲ್ಲಿ ಟ್ರೈ ಮಾಡಿ. ಒಂದು ವೇಳೆ ಒಂದು ಸತಿ ಹೋಗಲಿಲ್ಲ ಅಂದರೆ ಮತ್ತೊಂದು ಸತಿ ಹೀಗೆ ನೀರಲ್ಲಿ ಅದ್ಬಿಟ್ಟು ಡ್ರೈ ಮಾಡಿಕೊಂಡು ಈ ಥರ ಉಜ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಹೋಗುತ್ತೆ, ತೋರಿಸ್ತೀನಿ ನೋಡಿ. ನಾನು ತುಂಬ ಅಗಲವಾಗಿ ಹಾಕ್ಕೊಂಡಿದ್ದೆ ಅಲ್ವಾ, ನೀವು ನೋಡಿದ್ರಲ್ವ ನಾನು ಎಷ್ಟು ಅಗಲ ಗೀಚ್ಕೊಂಡಿದ್ದೆ ಅಂತ, ಹಾಗಾಗಿ ನಾನು ಅಷ್ಟು ಅಗಲ ಉಜ್ಜಿದೆ. ನೋಡಿ, ಈ ಥರ ಬೇರೆ ಬಟ್ಟೆ, ಫ್ರೆಶ್ ಆಗಿರೋ ಬಟ್ಟೆ, ಅಂದರೆ ಯಾವ ಕಡೆ ಉಜ್ಜಿದ್ರೆ ಅದಲ್ಲ, ಮತ್ತೊಂದು ಸೈಡಿಂದ ಸ್ವಲ್ಪ ಒಳ್ಳೆ ಬಟ್ಟೆನ ತಗೊಂಡು ನೀರಿಗೆ ಅದ್ಬಿಟ್ಟು ಚೆನ್ನಾಗಿ ಹಿಂಡ್ಕೊಂಡು
ಆ ಸೋಪು ಇರುತ್ತಲ್ವ ಅದ್ರ ಮೇಲ್ಗಡೆ ಅದನ್ನು ಹೀಗೆ ಒರೆಸಿ ತೆಗೆದ್ರೆ ನೋಡಿ ನೀಟಾಗಿ ಹೋಯಿತು, ಎಲ್ಲೂ ಇಲ್ಲ ಮಾರ್ಕರು. ನಾನು ತುಂಬ ಅಗಲ ಬರ್ಕೊಂಡಿದ್ದೆ, ಅದಕ್ಕೋಸ್ಕರ ನೀವು ಅಷ್ಟು ಅಗಲದಲ್ಲಿ ಉಜ್ಜಿದ್ದೀನಿ. ನೀವು ಆ್ಯಕ್ಚುಲಿ ಮಾರ್ಕ್ ಮಾಡ್ಕೊಂಡಿರ್ತೀರಿ, ಡಿಸೈನ್ ಮಾತ್ರ ಮಾರ್ಕ್ ಮಾಡ್ಕೊಂಡಿರ್ತೀರಿ, ಮಧ್ಯದಲ್ಲಿ ಚೂರು ಚೂರು ಆ ಕಡೆ ಈ ಕಡೆ ಕಾಣಿಸ್ತಾ ಇರುತ್ತೆ ಸ್ಟಿಚಿಂಗ್ ಮಾಡುವಾಗ. ಆ ಜಾಗನ ಎಷ್ಟಿದೆ ಅಷ್ಟು ಮಾತ್ರ ನೀಟಾಗಿ ವೈಟ್ ಕಾಟನ್ ಬಟ್ಟೆಯಿಂದ ಈ ಥರ ತೆಗೆದ್ರೆ ಆಗುತ್ತೆ. ನಿಮಗೆ ಸ್ಯಾನಿಟೈಸರ್ ಇಲ್ಲ ಅಂದರೆ ಈ ಸೋಪು ಮೆಥಡನ್ನು ಯೂಸ್ ಮಾಡಿ, ಓಕೆನಾ? ಆ ಥರ ಮಾಡಿ ತೆಗಿಯೋದ್ರಿಂದ ನೀಟಾಗಿ ಹೋಗುತ್ತೆ. ಮತ್ತು ಯಾವುದಕ್ಕೂ ಸೈಡಲ್ಲಿ ಒಂದು ಸತಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಲ್ಲ ಅಂದರೆ ಮಧ್ಯದಲ್ಲಿ ಒಂದೇ ಸತಿ ನೀವು ಉಪಯೋಗಿಸ್ಬಿಟ್ರೆ ಬಣ್ಣ ಗಿಣ್ಣ ಹೋಗಿ ವೈಟ್ ಥರ ಬ್ಲೀಚ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಯಾವುದಕ್ಕೂ ಪ್ಯಾಚ್ ಟೆಸ್ಟ್ ಒಂದು ಸತಿ ಮಾಡಿಕೊಂಡು ಸೈಡಲ್ಲಿ ಆಮೇಲೆ ಟ್ರೈ ಮಾಡಬೇಕು, ಓಕೆನಾ? ಒಳ್ಳೊಳ್ಳೆ ಸ್ಯಾರಿಗಳಲ್ಲೆಲ್ಲ ಆ ಥರ ಆಗಲ್ಲ. ಈ ಥರ ಸೋಪನ್ನ ಯೂಸ್ ಮಾಡಿ, ಲೈಟಾಗಿ ಯೂಸ್ ಮಾಡಿ. ನನ್ನಷ್ಟು ಅಗಲೆಲ್ಲ ಇರಲ್ಲ ಆ್ಯಕ್ಚುಲಿ ಮಾರ್ಕರ್. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.